ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇವತ್ತಿನ ಡೈಲಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ರೆಗ್ಯುಲರ್ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ. ಇವಾಗ ಮದುವೆ ಆಗಿಬಿಟ್ಟು ಹೋದ್ಮೇಲೆ ನಮ್ಮ ಅತ್ತೆ ಮನೇಲಿ ನನ್ನ ಡೇಸ್ ಹೆಂಗೆ ಹೋಗ್ತಿದೆ, ಯಾವ ಥರ ನಾನು ಡೇನ ಸ್ಪೆಂಡ್ ಮಾಡ್ತೀನಿ ಯೂಶ್ವಲಿ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ವಾಚ್ ಇಟ್. ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಿ ಇಷ್ಟಪಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಥಾಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ವಿಲ್ ಟ್ರೈ ಟು ಮೇಕ್ ಚೇಂಜಸ್ ಅಕಾರ್ಡಿಂಗ್ ಟು ದ್ಯಾಟ್. ಆ್ಯಂಡ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನಗೆ ಮನೆ ಕ್ಲೀನ್ ಮಾಡೋದು, ನಾನು ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ, ಮನೆ ಕ್ಲೀನಿಂಗ್ ಅಂತಂದರೆ ಏನೋ ಒಂದು ಥೆರಪಿ ಥರ. ನನ್ನ ಮೈಂಡ್ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಒಂದು ಕಡೆ ಸಾಂಗ್ಸ್ ಪ್ಲೇ ಮಾಡಿ ಇಟ್ಕೊಂಡು ಈ ಗುಡಿಸಿ ಡಸ್ಟಿಂಗ್ ಎಲ್ಲ ಮಾಡಿ ಒರೆಸ್ಕೊಂಡ್ರೆ ಇದೊಂದು ಹಾಬಿ ಥರನೇ ಆಗಿಬಿಟ್ಟಿದೆ ನನಗೆ. ನೀಟಾಗೇ ಇದ್ರೂ ಕೂಡ ಡೈಲಿ ಅದು ಮಾಡ್ತಾನೇ ಇರ್ತೀನಿ. ಮತ್ತು ಇದು ನೋಡಿ, ನಮ್ಮದು ರಿಸೆಪ್ಷನ್ದು ಮಾಲೆ ಮನೆ ಮುಂದೆ ಬೇವಿನ ಮರ ಇದ್ದಿದ್ದರಿಂದ ಅಲ್ಲೇ ಹಾಕಿಟ್ಟಿದ್ದೀವಿ ಒಣಗ್ಕೊಳ್ಳಿ ಅಂತ ಹೇಳಿ. ಸೊ ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ನನಗೆ ಇದೊಂಥರ ಥೆರಪಿ ಥರ ಕ್ಲೀನ್ ಮಾಡ್ಕೊಂಡಿದ್ರೆ. ಮತ್ತು ನನಗೆ ಕ್ಲೀನ್ ಇಲ್ದಿರೋ ಜಾಗನ ಕಂಡ್ರೆ ಒಂಚೂರು ಇಷ್ಟ ಆಗೋಲ್ಲ. ನಾನಿರೋ ಅಟ್ಮಾಸ್ಫಿಯರ್ ಸ್ವಲ್ಪ ಕ್ಲೀನಾಗೇ ಇರಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಐ ಯೂಶ್ವಲಿ ಕೀಪ್ ಕ್ಲೀನಿಂಗ್ ಆಲ್ವೇಸ್. ಎಲ್ಲಿರ್ತೀನೋ ಅಲ್ಲಿ ಐ ವಾಂಟ್ ಟು ಕೀಪ್ ಮೈ ಎನ್ವಿರಾನ್ಮೆಂಟ್ ಕ್ಲೀನ್. ನನ್ನ ಸರೌಂಡಿಂಗ್ ಸುತ್ತಮುತ್ತ ಕ್ಲೀನಾಗಿರಬೇಕು ಅಂತ ಅನ್ಸೋದ್ರಿಂದ ಐ ಕೀಪ್ ಕ್ಲೀನಿಂಗ್. ಸೊ ಈ ವಿಡಿಯೋದಲ್ಲಿ ಅದನ್ನೇ ನೋಡ್ತೀರಾ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಯೂಶ್ವಲ್ ಪೂಜೆ ಮುಗಿಸಿ ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡಿದ್ದೀನಿ ಇವತ್ತು. ಒಂಥರ ಕೂಲ್ ಆ್ಯಂಡ್ ಸ್ಲೋ ಡೇ ಅಂತ ಹೇಳ್ಬೋದು. ಇದು ಚೆನ್ನಾಗಿತ್ತು. ಸೊ ನೀವು ಕೂಡ ನೋಡಿ. ಮತ್ತು ನನ್ನ ಮೇಕಪ್ದೊಂದು ಕಂಪ್ಲೇಂಟ್, ಅಂದರೆ ಮದುವೆಲಿ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಒಂದು ವೀಡಿಯೋ ಮಾಡಿ ಹಾಕಿದ್ನಲ್ಲ, ಇನ್ಸ್ಟಾಗ್ರಾಮಲ್ಲಾಗಲಿ ಇಲ್ಲ ಯೂಟ್ಯೂಬಲ್ಲಾಗಲಿ ನನಗೆ ಅದ್ರ ಮೇಲೆ ತುಂಬಾ ಹೇಟ್ರೆಡ್ ತೋರಿಸ್ತಿದ್ರು. ಎಸ್ಪೆಷಲಿ ಮೇಕಪ್ ಆರ್ಟಿಸ್ಟ್ಸ್. ಲೈಕ್ ರೊಚ್ಚಿಗೆ ಮೇಲಕ್ಕೆ ಬರ್ತಿದ್ದೀರ ಜಗಳ ಆಡಿಕೊಂಡು. ಐ ಡೋಂಟ್ ನೋ ವಾಟ್ಸ್ ಯುವರ್ ಪ್ರಾಬ್ಲಮ್. ನಾನೊಬ್ಬಳು ನನ್ನ ಒಪಿನಿಯನ್ ಮತ್ತು ನನ್ನ ಒಂದು ಥಾಟ್ ಶೇರ್ ಮಾಡೋದ್ರಿಂದ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಅದರಿಂದ ನಿಮ್ಮ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಥರ ಮಾತಾಡ್ತಿದ್ದೀರಾ. ದ್ಯಾಟ್ಸ್ ನಾಟ್ ದ ಟ್ರೂತ್. ಎಲ್ಲ ಕೂಡ ಪರ್ಫೆಕ್ಟಾಗಿ ಆಗೋದಿಲ್ಲ, ನಿಮಗೂ ಕೂಡ ಗೊತ್ತು. ನನಗಾಗಿರೋ ಪ್ರಾಬ್ಲಮ್ ನಿಜ, ನನಗಾಗಿರೋ ಎಕ್ಸ್ಪೀರಿಯನ್ಸಸ್ ನಾನು ಶೇರ್ ಮಾಡಿದ್ದೀನಿ. ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೇನು ಅನಿಸುತ್ತೋ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ತಾನೇ ಶೇರ್ ಮಾಡೋಕ್ಕಾಗೋದು. ಅದರಲ್ಲಿ ನಾನು ಪರ್ಫೆಕ್ಟಾಗಿ ಹೇಳಿದ್ದೀನಿ ಕೂಡ, ಈ ಥರ ಆಗಿತ್ತು ಅಂತ ಹೇಳಿ. ಬಟ್ ಒಂದೊಂದು ಕೆಲವು ಕಮೆಂಟ್ ಮಾಡಿದ್ದೀರಾ, ನನಗೆ ಯೋಚನೆ ಮಾಡಿ ನೋಡೋಕ್ಕೆ ಕೂಡ ಆಗೋಲ್ಲ, ನೀವು ಹೆಂಗೆ ಈ ಥರ ಮಾತಾಡ್ತೀರಾ ಅಂತ ಹೇಳಿ. ಪ್ಲೀಸ್ ಸ್ಟಾಪ್, ಸಾಕು ಇಷ್ಟು. ಬಿಕಾಸ್ ನೀವು ಹೇಳ್ತಿರೋದು ನೋಡಿದ್ರೆ ನಾನೇನೋ ಕಮ್ಮಿ ಪ್ರೈಸ್ ಕೊಟ್ಟು ಓವರಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಿದ್ದೀರಾ. ಬಟ್ ಐವ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಏನಾಗಿದೆ ಅಂಥೇಳಿ. ಸೊ ಪ್ಲೀಸ್ ಸ್ಟಾಪ್. ಬೇರೆಯವ್ರ ದುಡಿಮೆ ಕಲ್ಲು ಹಾಕೋದು, ಈ ಥರ ಮಾತುಗಳೆಲ್ಲ ಮಾತಾಡಬೇಡಿ ಪ್ಲೀಸ್. ಇಟ್ಸ್ ಟೂ ಮಚ್. ತಲೆ ಅಂತೂ ಕೆಡ್ಸ್ಕೊಳ್ಳಲ್ಲ ನಾನು, ಬಿಕಾಸ್ ಐ ನೋ ವಾಟ್ ಐವ್ ಟೋಲ್ಡ್, ವಾಟ್ ಐ ಮೆಂಟ್ ಆ್ಯಂಡ್ ವಾಟ್ ಹ್ಯಾಪನ್ಡ್ ವಿತ್ ಮೀ. ಸೊ ಐ ಡೋಂಟ್ ಕೇರ್. ಬಟ್ ಸ್ಟಾಪ್ ಮಾಡಿಕೊಂಡ್ರೆ ಚೆಂದ ಅಂತ ಅನಿಸುತ್ತೆ. ಅದಕ್ಕೊಂದು ಕ್ಲಾರಿಟಿ ವೀಡಿಯೋನೇ ಸಪ್ರೇಟಾಗಿ ಮಾಡಿ ಹಾಕೋಣ ಅಂದ್ಕೊಂಡೆ. ಬಟ್ ನಾಟ್ ನೆಸೆಸರಿ, ಬಿಕಾಸ್ ನಾನೇನೂ ತಪ್ಪು ಮಾತಾಡಿಲ್ಲ ಕ್ಲಾರಿಟಿ ಕೊಡೋದಕ್ಕೆ. ಅದಕ್ಕೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ದುಡ್ಡು ಕೊಟ್ಟು ನನಗೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಶೇರ್ ಮಾಡಿದ್ದೀನಿ. ಸೊ ನೋ ಹಾರ್ಡ್ ಫೀಲಿಂಗ್ಸ್, ಯಾರು ಮಾತಾಡ್ಕೊಂಡು ಬರಬೇಡಿ. ಬಿಕಾಸ್ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ನನಗೂ ಆ ಮೇಕಪ್ ಆರ್ಟಿಸ್ಟ್ಗೂ ಇರೋ ಪ್ರಾಬ್ಲಮ್. ಸೊ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನೀವು ಬಂದು ತಲೆ ಹಾಕಿ ಮೇಕಪ್ ಆರ್ಟಿಸ್ಟ್ಗಳೇ ಇದೇ ಥರ ಅನ್ನೋ ಥರ ಫೀಲ್ ಬಂದುಬಿಟ್ಟಿದೆ ನನಗೆ. ಅದಕ್ಕೆ ಐ ಟೋಲ್ಡ್ ವಾಟ್ ಐ ಫೆಲ್ಟ್. ದಟ್ಸ್ ಇಟ್. ಮತ್ತು ಪೂಜೆ ಮಾಡಿ ಈ ಥರ ಸಾಂಬ್ರಾಣಿನ ಮನೆ ಪೂರ್ತಿ ಕೊಟ್ಕೊಂಡು ಬಂದರೆ ಅದೊಂದು ಫೀಲೇ ತುಂಬ ಚೆನ್ನಾಗಿರುತ್ತಲ್ಲ. ದಿನ ಪೂರ್ತಿ ಮನೇಲಿ ಒಂಥರ ಆ ಸ್ಮೆಲ್ ಆಗಲಿ ಅವರಾಗಲಿ ತುಂಬ ಚೆನ್ನಾಗಿರೋದ್ರಿಂದ ಈ ಥರ ಸಾಂಬ್ರಾಣಿ ಹಾಕೋದು ಒಂಥರ ನಂಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಮನೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ. ಇವತ್ತಿನ ಥಾಟ್ ಫಾರ್ ದ ಡೇ ಏನಾದರೂ ಹೇಳಬೇಕಲ್ಲ. ಓಕೆ, ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ ಲೀಡ್ಸ್ ಟು ಗ್ರೇಟ್ ಆ್ಯಂಡ್ ಬಿಗ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಅಂದರೆ ಎವ್ರಿ ಡೇ ಒಂದೊಂದೇ ಸ್ಟೆಪ್ ಇಡ್ತಾ ಹೋದರೆ ನಾವು ಅಂದ್ಕೊಂಡಿದ್ದ ಡೆಸ್ಟಿನೇಷನ್ಗೆ ಆದಷ್ಟು ಬೇಗ ರೀಚ್ ಆಗೇ ಆಗ್ತೀವಿ. ಮ್ಯಾನಿಫೆಸ್ಟ್ ಮಾಡ್ಕೊತ ಸ್ಮಾಲ್ ಸ್ಟೆಪ್ಸ್ ಇಟ್ಕೊಂಡು ಹೋದರೆ ಡೆಫಿನೆಟ್ಲಿ ನಾವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ ಅಂತ ನಾನು ನಂಬ್ತೀನಿ. ಇವತ್ತಿನ ಥಾಟ್ ಫಾರ್ ದ ಡೇ ಇಷ್ಟೇ, ಶಾರ್ಟ್ ಆ್ಯಂಡ್ ಸ್ವೀಟ್. ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಸ್ಮಾಲ್ ಸ್ಟೆಪ್ಸ್ ಇಟ್ಟು ಹಾರ್ಡ್ ವರ್ಕ್ ಮಾಡ್ಕೊತ ಮ್ಯಾನಿಫೆಸ್ಟ್ ಮಾಡ್ಕೊತ ಹೋದರೆ ಅದು ಹಾಗೆ ಆಗುತ್ತೆ ಅನ್ನೋದು ನನ್ನ ಥಾಟ್ ಪ್ರಾಸೆಸ್. ನೀವೇನು ಅಂದ್ಕೊತೀರ ಇದ್ರ ಬಗ್ಗೆ? ಶ್ರೇಯಾ,
ಇವತ್ತಿನ ಥಾಟ್ ಫಾರ್ ದ ಡೇ ಅಷ್ಟೇ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ಗೆ ಎಗ್ ನೂಡಲ್ಸ್ ಮಾಡಿದ್ದೆ. ಮಾಡಿಬಿಟ್ಟು ನಮ್ಮ ಅತ್ತೆ ಕೂಡ ಇವತ್ತು ಮನೆಯಲ್ಲೇ ಇದ್ದಿದ್ದರಿಂದ ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ 3 ಜನ ಮಾತಾಡಿಕೊಂಡು ಟಿ ವಿ ನೋಡ್ಕೊತ ನಮ್ಮ ಡೇನ ಸ್ಪೆಂಡ್ ಮಾಡಿದ್ವಿ. ಎಗ್ ನೂಡಲ್ಸ್ ತಿಂದು ಮಧ್ಯಾಹ್ನಕ್ಕೂ ಎಗ್ ಬಿರಿಯಾನಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ನೈಟಿಗೆ ನಾರ್ಮಲ್ ನಮ್ಮ ಅತ್ತೆ ಮಾಡಿಕೊಂಡ್ರು. ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ ನಾನು ಮಾಡಿದ್ದೆ. ನಮ್ಮವರು ಬ್ರೇಕ್ಫಾಸ್ಟ್ ತಿಂದು ಮತ್ತೆ ರೆಸ್ಟ್ ಮಾಡಿ ಮತ್ತೆ ಲಂಚ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೊರಟಿದ್ರು. ಅವ್ರಿಗೆ ನೈಟ್ ಶಿಫ್ಟ್ ಇರೋದ್ರಿಂದ ನಾನು ಅವರು ಮೀಟ್ ಮಾಡೋದೇ ವೀಕ್ ಡೇಸಲ್ಲಿ ಆಲ್ಮೋಸ್ಟ್ ಒಂದು 2 to 3 hours ಆಗಿರುತ್ತೆ. ಅವ್ರು ನಿದ್ದೆ ಮಾಡಿದ್ದು ಈ ರೆಡಿ ಆಗೋ ಟೈಮಲ್ಲಿ ಅಷ್ಟೇ ನಾವು ಮಾತಾಡೋಕ್ಕೆ ಲೈಕ್ ಆಗೋದು. ಮಾತಾಡೋಕ್ಕೆ ಸಿಗೋದಿಲ್ಲ ಅವರು. ವೀಕೆಂಡ್ಸ್ ಅಷ್ಟೇ ನಮ್ಗೆ ಸಿಗೋದು, ಸ್ಯಾಟರ್ಡೇ ಸಂಡೇಸ್. ಸೊ ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ತುಂಬ ಜೊತೆಗೆ ಇರೋಕ್ಕೆ ಮತ್ತು ಈಚೆ ಹೋಗೋಕ್ಕೆಲ್ಲ ಟ್ರೈ ಮಾಡ್ತೀವಿ. ಮತ್ತು ಸಖತ್ ಟೇಸ್ಟಿಯಾಗಿ ಬಂದಿತ್ತು ಎಗ್ ಬಿರಿಯಾನಿ ಕೂಡ ಅಂತ ಹೇಳ್ಬೋದು. ನಮ್ಮ ಡೇ ತುಂಬ ಚೆನ್ನಾಗಿ ಹೋಯಿತು. ಇದೇ ಥರನೇ ನನ್ನ ರೆಗ್ಯುಲರ್ ಡೇ ಇನ್ ಲೈಫ್ ಇವಾಗ ಮದುವೆ ಆದಮೇಲೆ ಹೋಗ್ತಿರೋದು ಅಂತ ಹೇಳ್ಬೋದು. ಮಮ್ಮಿ ಮನೇಲಿ ಇರಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಕ್ಯೂಸಸ್ ಅಮ್ಮ ಅಂತ ಹೇಳ್ಕೊಂಡು ಸೋಂಬೇರಿತನ ಮಾಡಿಕೊಂಡು ನಾನೇನು ಮಾಡ್ತಿರ್ಲಿಲ್ಲ ಅಷ್ಟೊಂದು ಈ ಕುಕ್ಕಿಂಗ್ ಎಲ್ಲ. ಏನು ಬೇಕಂದ್ರೆ ನಮ್ಮ ಅಮ್ಮಂಗೆ ಆರ್ಡರ್ ಹಾಕ್ಬಿಟ್ಟು ಕುತ್ಕೊತಾ ಇದ್ದೆ. ಬಟ್ ನಾವು ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಮ್ಮ ಅತ್ತೆ ಕೂಡ ಏನು ಆ ಥರ ನೀನೇ ಮಾಡು ಈ ಥರ ಮಾಡು ಅಂತ ಹೇಳೋದಿಲ್ಲ, ಅವರೇ ಮಾಡ್ಕೊತಾರೆ. ಬಟ್ ನಮ್ಮವ್ರಿಗೆ ಮಾಡ್ಕೊಡೋದ್ರಲ್ಲಿ ಒಂದು ಖುಷಿ ನನಗೆ. ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ನಮ್ಮ ಕಿಶೋರ್ ಅವರು. ಅದು ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಅದಕ್ಕೆ ಅವ್ರಿಗೋಸ್ಕರ ಕಲ್ತ್ಕೊತಾ ಇದ್ದೀನಿ ಕುಕ್ಕಿಂಗ್ ಅಂತ ಹೇಳ್ಬೋದು. ಅವರು ತಿಂದ್ಬಿಟ್ಟು ಹೊರಟರು. ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ನೈಟಿಗೆ ನಮ್ಮ ಅತ್ತೆ ಅನ್ನ ಸಾಂಬಾರು ಮಾಡಿದರು, ಅದನ್ನು ತಿಂದು ಆ್ಯಪಲ್ ತಿಂತ ಒಂದು ಸ್ವಲ್ಪ ವಾಕ್ ಮಾಡಿ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಒಂದು 10 ನಿಮಿಷ ಮಾತಾಡಿಬಿಟ್ಟು, ಅವ್ರು ಬ್ರೇಕಲ್ಲಿ ಯೂಶ್ವಲಿ ಕಾಲ್ ಮಾಡ್ತಾರೆ ನನಗೆ. ಬ್ರೇಕಲ್ಲಿ ಒಂದು 10 ನಿಮಿಷ ಮಾತಾಡಿಬಿಟ್ಟು ನಾನು ಹೋಗಿ ನಿದ್ದೆ ಮಾಡಿದ್ದೆ. ಸೊ ಈ ಥರ ಸಿಂಪಲ್ ಆ್ಯಂಡ್ ಕೂಲ್ ಡೇ ಅಂತ ಹೇಳ್ಬೋದು. ನಿಮಗೆಲ್ಲ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.